ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ತಮಿಳುನಾಡು ರಾಜಕಾರಣ ಒಂದು ರೀತಿಯ ಜಿದ್ದಿಗೆ ಬಿದ್ದುಬಿಟ್ಟಿದೆ. ಅಲ್ಲಿ ಈಗಾಗಲೇ ಬಹುಮತ ಪಡೆದಿರತಕ್ಕಂಥ ದಳಪತಿ ವಿಜಯ್ಗೆ ಸರ್ಕಾರ ರಚನೆಗೆ ಕಾನೂನು ನೆಪಗಳನ್ನು ಒಡ್ಡಿ, ಕಾನೂನು ತೊಡಕುಗಳನ್ನು ಒಡ್ಡಿ ಅಲ್ಲಿನ ರಾಜ್ಯಪಾಲ ಬೇರೆ ಬೇರೆ ರೀತಿಯ ಕಿರಿಕ್ಗಳನ್ನು, ಕಷ್ಟಗಳನ್ನು ವಿಜಯ್ಗೆ ಕೊಡ್ತಾ ಇರೋದು ಯಾಕೆ? ಇವತ್ತಿಗೆ ಅಲ್ಲಿನ ಚುನಾವಣಾ ಒಂದು ಮತಗಳ ಕೌಂಟಿಂಗ್ ಮುಗಿದು ದೊಡ್ಡ ಬಹುಮತವನ್ನು ಸಾಧಿಸಿ 5 ದಿನಗಳಾಗ್ತಾ ಬಂತು. ಆದರೂ ಕೂಡ 5 ದಿನಗಳಾದರೂ ಕೂಡ ಸರ್ಕಾರ ರಚನೆಯಾಗಿಲ್ಲ. ಯಾಕೆ? ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ? ಇದರ ಹಿಂದೆ ಸ್ಟಾಲಿನ್ ಆಡ್ತಾ ಇರ್ತಕ್ಕಂಥ ಆಟ ಏನು, ರಜನಿಕಾಂತ್ ಆಡ್ತಾ ಇರ್ತಕ್ಕಂಥ ಆಟ ಏನು, ಜೊತೆಗೆ AIADMK ಪಕ್ಷ ಆಡ್ತಾ ಇರ್ತಕ್ಕಂಥ ಆಟ ಏನು, ಜೊತೆಗೆ ರಾಜ್ಯಪಾಲರನ್ನ ಬಳಸಿಕೊಂಡು ಬಿಜೆಪಿ ಏನಾದರೂ ತನ್ನದೇ ಆಗಿರ್ತಕ್ಕಂಥ ತಂತ್ರಗಳನ್ನು ಹೆಣಿತಾ ಇದೆಯಾ ಅನ್ನೋ ದೊಡ್ಡ ಚರ್ಚೆ ಈಗ ಹುಟ್ಕೊಂಡಿದೆ. ಈ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇಳೆಯ ದಳಪತಿ ವಿಜಯ್ ಭಾರಿ ಬಹುಮತದಿಂದ ಚುನಾವಣೆಯನ್ನು ಗೆದ್ದು ತನ್ನದೇ ಪಕ್ಷದ TVK ಪಕ್ಷದ ತಮಿಳಗ ವೆಟ್ರಿ ಕಳಗಂ ಪಕ್ಷದ 108 ಸ್ಥಾನಗಳನ್ನು ಗೆದ್ದುಕೊಂಡು ಅಲ್ಲಿರ್ತಕ್ಕಂಥ ಪರಂಪರಾಗತ ಪಕ್ಷಗಳಾಗಿರ್ತಕ್ಕಂಥ DMK ಮತ್ತು AIADMK ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತು. ಆದರೆ ಇಲ್ಲಿ ಈಗ ಅಂದರೆ ತಮಿಳುನಾಡಿನಲ್ಲಿ ನಡೀತಾ ಇರತಕ್ಕಂಥ ರಾಜಕಾರಣ ಮತ್ತು ಕಾನೂನಿನ ನೆಪ ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ ನೋಡಿ. ಇವತ್ತಿಗೆ 5 ದಿನ ಆಯಿತು. ಮೇ 4ರಂದು ಒಂದು ಮತಗಳ ಎಣಿಕೆ ನಡೀತು. ಅವತ್ತೇ ಭಾರಿ ಬಹುಮತವನ್ನು ವಿಜಯ್ ಪಡೆದು ಬಿಟ್ರು. ಮೇ 4, 5, 6, 7 ಇವತ್ತು 8 ಆಯ್ತಾ. ಇವತ್ತಿಗೂ ಕೂಡ ಅಲ್ಲಿ ಸರ್ಕಾರ ರಚನೆ ಆಗಿಲ್ಲ. ಕಾರಣ ಬಹುಮತ ಇಲ್ಲ, ನಿಮ್ಮ ನಂಬರ್ಗಳನ್ನು ತೆಗೆದುಕೊಂಡು ಬನ್ನಿ ಅನ್ನುವಂಥ ಮಾತನ್ನ ಅಲ್ಲಿನ ರಾಜ್ಯಪಾಲ ರಾಜೇಂದ್ರ ಅರ್ಸೇಕರ್ ಹೇಳ್ತಾ ಇರ್ತಕ್ಕಂಥದ್ದು ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಪರಸ್ಪರ ಪರ ವಿರೋಧವಾಗಿರ್ತಕ್ಕಂಥ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇವೆ. ಮೇಲ್ನೋಟಕ್ಕೆ ರಾಜ್ಯಪಾಲರು ಕೇಳಿರ್ತಕ್ಕಂಥದ್ರಲ್ಲಿ ತಪ್ಪೇನಿದೆ? ನಿಮಗೆ ನಂಬರ್ ಅಂದರೆ ಅಲ್ಲಿ ಮ್ಯಾಜಿಕ್ ನಂಬರ್ ಅಂತ ಏನು ಕರಿತಾ ಇದ್ದೀವಿ 118 ಅಷ್ಟು ಬೇಕಲ್ವಾ? ಅಷ್ಟನ್ನು ತೋರಿಸಿದ್ರೆ ಪ್ರೂವ್ ಮಾಡಿದರೆ ಅಥವಾ ಇವರಿಗಿರ್ತಕ್ಕಂಥ 108 ಶಾಸಕರು ಮತ್ತು ಇನ್ನೂ 10 ಶಾಸಕರ ಬೆಂಬಲದ ಪತ್ರವನ್ನು ರಾಜ್ಯಪಾಲರಿಗೆ ಒಪ್ಪಿಸಿದ್ರೆ ಅವರು ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತಾರೆ. ಅದರಲ್ಲೇನು ತಪ್ಪಿದೆ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರದ್ದು ಅಲ್ವಾ? ಇದು ಸರಳವಾಗಿ ಕಾಣುತ್ತೆ. ಆದರೆ ವಾಸ್ತವ ಇರತಕ್ಕಂಥದ್ದಿಲ್ಲೇ ತಂತ್ರ, ಕುತಂತ್ರ, ರಾಜಕಾರಣ ಮತ್ತು ಒಬ್ಬ ದಲಿತ ಶಕ್ತಿಯನ್ನ ಅಥವಾ ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಒಬ್ಬ ನಾಯಕನನ್ನ ತುಳಿಯುವಂಥ ಪ್ರಕ್ರಿಯೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ತುಳಿಯುವಂಥ ಪ್ರಕ್ರಿಯೆ, ತಮ್ಮ ಕೈ ಬೆರಳುಗಳಲ್ಲಿ ಆ ಒಂದು ಚುನಾಯಿತ ಜನ ಮತವನ್ನು ಪಡೆದಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಆಟ ಆಡಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಈಗ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಂಬರ್ ಕೇಳ್ತಾ ಇದ್ದಾರೆ ರಾಜ್ಯಪಾಲರಲ್ವಾ? ಅದೇ ನಂಬರನ್ನು ಅವರು ಆನ್ ಫ್ಲೋರ್ ಕೇಳ್ಬೋದಲ್ಲ? ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ಟು ನೀವು ಆ ವಿಧಾನಸಭಾ ಒಂದು ಸಭೆಯಲ್ಲಿ ನಿಮ್ಮ ನಂಬರ್ಗಳನ್ನು ಪ್ರೂವ್ ಮಾಡಿ ಅಂತಂದು ಹೇಳಿ ರಾಜ್ಯಪಾಲರು ಕೇಳಬಹುದು. ಅಲ್ಲಿ ಅವರ ನಂಬರ್ಗಳು ಸರ್ಕಾರ ರಚನೆಗೆ ಎಷ್ಟು ಬೇಕು 118 ನಂಬರ್ ಪ್ರೂವ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಖಂಡಿತ ನೀವು ಬಹುಮತವನ್ನು ಅಥವಾ ಏನು ಸರ್ಕಾರ ರಚನೆಗೆ ಬೇಕು ಅಷ್ಟು ನಂಬರ್ಗಳನ್ನು ಪ್ರೂವ್ ಮಾಡಿಕೊಳ್ಳಲಿಕ್ಕೆ ನೀವು ಸೋತಿದ್ದೀರಾ ಅನ್ನೋ ಮಾತನ್ನು ಹೇಳಿ ಅದನ್ನು ತಿರಸ್ಕರಿಸ್ಬೋದಲ್ವಾ? TVK ಪಕ್ಷವನ್ನು ಅವರ ಒಂದು ಉಮೇದುವಾರಿಕೆಯನ್ನು ಸರ್ಕಾರ ರಚಿಸ್ತೀವಿ ಅನ್ನೋಂಥ ಉಮೇದುವಾರಿಕೆಯನ್ನು ತಿರಸ್ಕರಿಸಬಹುದಲ್ವಾ? ಆದರೆ ರಾಜ್ಯಪಾಲರು ಅದನ್ನು ಮಾಡ್ತಾ ಇಲ್ಲ. ಒಂದಲ್ಲ 2 ಬಾರಿ ತಿರಸ್ಕರಿಸಿದ್ದಾರೆ. ಮೊನ್ನೆ ಅಷ್ಟೇ ವಿಜಯ್ ಹೋಗಿ ಸರ್ಕಾರ ರಚನೆಗೆ ಅವರು ಮನವಿ ಮಾಡ್ಕೊಂಡು ಬಂದರು. ಆವಾಗ ರಾಜ್ಯಪಾಲರು ಹೇಳಿರ್ತಕ್ಕಂಥದ್ದು ನಿಮ್ಮ ಬಳಿ ನಂಬರ್ಗಳೆಲ್ಲಿದೆ, ನಿಮ್ಮ ಬಳಿ ಸರ್ಕಾರ ರಚಿಸುವಂಥ ಸೂಕ್ತ ನಂಬರ್ಗಳಿಲ್ಲ, ನಂಬರ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿದರು. ಮತ್ತೆ ನಿನ್ನೆ ಕೂಡ ವಿಜಯ್ ಮತ್ತೊಮ್ಮೆ ರಾಜ್ಯಪಾಲರ ಕರೆಯ ಮೇರೆಗೆ ಹೋಗಿ ಮಾತನಾಡಿ ಬಂದರು. ಅವಾಗಲೂ ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರ್ಕಾರ ರಚನೆಗೆ ಬೇಕಾದ 118 ನಂಬರ್ಗಳನ್ನು ತೆಗೆದುಕೊಂಡು ಬನ್ನಿ ಅನ್ನುವಂಥದ್ದು. ಇಲ್ಲಿ ರಾಜ್ಯಪಾಲರು ಒಂಚೂರು ಅತಿಯಾಗಿ ಆಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾನೆ ಇದೆ ಅಲ್ವಾ? ಯಾಕಂದರೆ ಈಗಾಗಲೇ ನೋಡಿ ಭಾರತ ದೇಶದಲ್ಲಿ ಏನಾಗಿದೆ ಅಂತಂದರೆ ಎಲ್ಲೆಲ್ಲಿ
ಬಿಜೆಪಿಯೇತರ ರಾಜ್ಯಗಳಿದ್ದಾವೆ, ಆ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ್ಯಪಾಲರು ಎಷ್ಟೊಂದು ವಿವಾದಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಎಷ್ಟೊಂದು ಅಲ್ಲಿರ್ತಕ್ಕಂಥ ಕರ್ನಾಟಕವು ಸೇರಿದಂತೆ ಅಲ್ಲಿರ್ತಕ್ಕಂಥ ಬಿಜೆಪಿಯೇತರ ಸರ್ಕಾರಗಳಿಗೆ ಯಾವ ರೀತಿ ತೊಂದರೆ ಕೊಡಬೇಕು ಎಲ್ಲವೂ ಕೂಡ ಪರಿಪರಿಯಾಗಿ ಬರ್ತಾ ಇರ್ತಕ್ಕಂಥದ್ದು. ಅದು ಮಮತಾ ಬ್ಯಾನರ್ಜಿ ಇದ್ದ ಪಶ್ಚಿಮ ಬಂಗಾಳ ಆಗಿರಲಿ ಅಥವಾ ತೆಲಂಗಾಣ ಆಗಿರಲಿ, ಕೇರಳ ಆಗಿರಲಿ, ನೀವು ಒಂದಲ್ಲ ಎರಡಲ್ಲ, ಇದೇ ತಮಿಳುನಾಡಿನಲ್ಲಿ ರವಿ ಅನ್ನುವಂಥ ರಾಜ್ಯಪಾಲರು ಹಿಂದೆ ಇದ್ದರು. ಇದೇ ಸ್ಟಾಲಿನ್ ಮುಖ್ಯಮಂತ್ರಿ ಮತ್ತು ರವಿ ಅವರ ನಡುವೆ ದೊಡ್ಡ ಮಟ್ಟದ ಒಂದು ರೀತಿಯ ಬಹಿರಂಗ ಹೋರಾಟ, ಒಂದು ರೀತಿ ವಾಗ್ದಾಳಿಗಳೇ ನಡೆದು ಹೋಗಿಬಿಟ್ಟಿತ್ತು ಅವರ ನಿರ್ಧಾರಗಳಿಗೆ. ಹಾಗಾಗಿ ಇವತ್ತು ಮತ್ತೆ ರಾಜ್ಯಪಾಲರ ನಡೆ ಕುರಿತಂತೆ ದೊಡ್ಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದಲ್ಲದೆ ಮತ್ತೊಂದು ದೊಡ್ಡ ಡೆವಲಪ್ಮೆಂಟ್ ನಡೆದುಬಿಟ್ಟಿದೆ. ಮೊನ್ನೆ ಅಷ್ಟೇ ಏನು ಮಾಡಿದ್ದಾರೆ, ನಮ್ಮ ತಲೈವ ರಜನಿಕಾಂತ್ ಇದಾರಲ್ಲ, ಅವರು ಹೋಗಿ DMK ಪಕ್ಷದ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿ ಮಾತನಾಡಿ ಬಂದಿದ್ದಾರೆ. ನೋಡಿ, ಈಗ ತಮಿಳುನಾಡಿನಲ್ಲಿ ಏನಾಗ್ತಾ ಇದೆ, ತಲೈವ ರಜನಿಕಾಂತ್ ಮತ್ತು ಅವರ ಅಭಿಮಾನಿಗಳು ಮತ್ತು ಈ ನಮ್ಮ ಇಳೆಯ ದಳಪತಿ ವಿಜಯ್ ಮತ್ತು ಅವರ ಅಭಿಮಾನಿಗಳ ನಡುವೆ ಒಂದು ರೀತಿಯ ಟಗ್ ಆಫ್ ವಾರ್, ಒಂದು ರೀತಿಯ ಶೀತಲ ವಾತಾವರಣ ನಡೀತಾ ಇರತಕ್ಕಂಥದ್ದು, ಕೋಲ್ಡ್ ವಾರ್ ನಡೀತಾ ಇರತಕ್ಕಂಥದ್ದು ಗೊತ್ತಿದ್ದೇ ಇದೆ ಅಲ್ವಾ. ಹಲವಾರು ಪ್ರತಿಕ್ರಿಯೆಗಳು ಮತ್ತು ರಜನಿಕಾಂತ್ ಅವರ ಪಕ್ಷ ಮತ್ತು ಈ ವಿಜಯ್ ಅವರ ಪಕ್ಷ, ಅವರ ಸಿನಿಮಾಗಳು ಇವರ ಸಿನಿಮಾಗಳು ಒಂದು ರೀತಿ ತಿಕ್ಕಾಟ ಇದ್ದಿದ್ದೇ ಇದೆ. ಅದು ಈಗ ಮತ್ತೆ ಸಾಬೀತಾಗ್ತಿದೆಯಾ ಅನ್ನುವಂಥದ್ದು. ರಜನಿಕಾಂತ್ ಒಂದು ಒಳ್ಳೆ ಕೆಲಸವನ್ನು ಮಾಡಿಬಿಟ್ರು. ಯಾವಾಗ ವಿಜಯ್ ಬಹುಮತದಿಂದ ಗೆದ್ರೋ ತಾವು ಟ್ವೀಟ್ ಮಾಡಿ ವಿಜಯ್ಗೆ ಶುಭಾಶಯಗಳನ್ನು ಕೋರ್ಬಿಟ್ರು. ಆದರೆ ಅದರ ಹಿಂದೆನೇ DMK ಪಕ್ಷದ ಒಂದು ರೀತಿಯ ಭಾರಿ ಸೋಲುಕೊಂಡಿರ್ತಕ್ಕಂಥ DMK ಪಕ್ಷದ ಸ್ಟಾಲಿನ್ನ ಭೇಟಿ ಮಾಡಿ AADMK ಅಂದರೆ ಅಣ್ಣಾ DMK ಮತ್ತು DMK ಪಕ್ಷ ಒಗ್ಗೂಡಿ ಸರ್ಕಾರ ರಚಿಸೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾತುಗಳೀಗ ಕೇಳಿ ಬರ್ತಾ ಇವೆ. ಅಂದರೆ ವಿಜಯ್ ಸರ್ಕಾರ ರಚಿಸೋದು ರಜನಿಕಾಂತ್ ಅವರಿಗೆ ಬೇಕಾಗಿಲ್ವಾ ಅನ್ನುವಂಥ ಚರ್ಚೆಗಳು ಕೂಡ ಇವತ್ತು ತಮಿಳುನಾಡಿನಲ್ಲಿ ಹುಟ್ಕೊಂಡಿವೆ. ಹಾಗಾಗಿ ವಿಜಯ್ ಸರ್ಕಾರಕ್ಕೆ ಕೇವಲ ರಾಜ್ಯಪಾಲರಷ್ಟೇ ಅಲ್ಲ, ಅಲ್ಲಿ DMK ಸರ್ಕಾರನೂ ಕೂಡ ಒಂದು ರೀತಿಯ ಕಾಲು ಎಳೆಯೋ ಕೆಲಸ ಮಾಡ್ತಾ ಇದೆ. ಸ್ವತಃ ರಜನಿಕಾಂತ್ ಕೂಡ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಹುಟ್ಟಿವೆ. ಇವೆಲ್ಲದರ ನಡುವೆ ಮತ್ತೊಬ್ಬ ಸೂಪರ್ ಸ್ಟಾರ್ ತಮಿಳುನಾಡಿನ ಕಮಲ ಹಾಸನ್ ಅವರು DMKಯ MP ಆಗಿದ್ದರೂ ಕೂಡ ಒಂದು ರೀತಿಯ ರಾಜ್ಯಪಾಲರ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಟ್ವೀಟ್ ಮಾಡಿ ಹೇಳಿದ್ದಾರೆ, ಇಲ್ಲಿನ ರಾಜ್ಯಪಾಲರು ತಮಿಳು ಜನರ ಮತದಾನದ ಹಕ್ಕನ್ನೇ ಅವರು ಅಗೌರವ ಮಾಡ್ತಾ ಇದ್ದಾರೆ, ಮತದಾರರನ್ನ ಗೌರವ ಕೊಡ್ತಾ ಇಲ್ಲ, ಒಂದು ಜನಮತ ಇದೆಯಲ್ಲ ಜನಮತದ ವಿರುದ್ಧ ನಡ್ಕೊಳ್ತಾ ಇದ್ದಾರೆ. ಮೊದಲು ಅವರು ಸರ್ಕಾರ ರಚನೆಗೆ ಆಹ್ವಾನ ಕೊಡಬೇಕು, ಇದು ಕ್ಷಮಿಸತಕ್ಕದ್ದಲ್ಲ, ಇದು ಪೂರ್ವ ನಿರ್ಧಾರಿತ ಕ್ರಮ. ರಾಜ್ಯಪಾಲರು ಈ ಕೂಡಲೇ ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬೇಕು ಅಂತ ವಿಜಯ್ ಪರ ಕಮಲ್ ಹಾಸನ್ ನಿಂತುಬಿಟ್ಟಿದ್ದಾರೆ. ಇದಲ್ಲದೆ ಪ್ರಕಾಶ್ ರಾಜ್, ನಮ್ಮ ಕರ್ನಾಟಕದ ಪ್ರಕಾಶ್ ರೈ ಕೂಡ ಟ್ವೀಟ್ ಮಾಡಿ ವಿಜಯ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ವಿಜಯ್ ಮತ್ತು ನನ್ನ ಬಗ್ಗೆ ತಾತ್ವಿಕ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ತಮಿಳು ಜನರು ಅವರನ್ನು ಆಯ್ಕೆ ಮಾಡಿದ್ದಾರೆ, ಹಾಗಾಗಿ ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ನೇಮಕವಾಗಿರ್ತಕ್ಕಂಥ ಬಿಜೆಪಿಯಿಂದ ರಾಜ್ಯಪಾಲರು ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. JUML ಅನ್ನುವಂಥ ಅಲ್ಲಿನ ತಮಿಳುನಾಡಿನ ಮುಸ್ಲಿಂ ಲೀಗ್ ಸಂಘಟನೆ ಕೂಡ ಅದನ್ನೇ ಹೇಳಿದೆ. ನೀವು ರಾಜ್ಯಪಾಲರೇ, ನೀವು ಮೊದಲು ಸರ್ಕಾರ ರಚನೆಗೆ ನೀವು ಅವರಿಗೆ ಆಹ್ವಾನ ಕೊಡಿ, ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋಂಥದ್ದನ್ನು ತೀರ್ಮಾನ ಮಾಡ್ತೀವಿ ಅನ್ನೋಂಥದ್ದು. VCK ಪಕ್ಷದ ಮುಖಂಡ ಕೂಡ ಅದನ್ನೇ ಹೇಳಿದ್ದಾರೆ. ರಾಜ್ಯಪಾಲರು ಬಹಳ ತಮಿಳುನಾಡು ಜನರನ್ನು ಅವಮಾನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ, ಮೊದಲು ವಿಜಯ್ಗೆ ಅವಕಾಶ ಮಾಡಿಕೊಡಿ ಸರ್ಕಾರ ರಚನೆಗೆ ಅನ್ನುವಂಥದ್ದು. ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ರಾಜ್ಯಪಾಲರು ಆ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಯಾಕೆ ತೆಗೆದುಕೊಂಡಿಲ್ಲ, ಏನಾಗ್ತಾ ಇದೆ, ಇದರ ಹಿಂದಿನ ರಾಜಕಾರಣದ ಮರ್ಮ ಏನು, ಹೇಳೋದು ಎಷ್ಟಿದೆ, ಹೇಳಬಾರದು ಎಷ್ಟಿದೆ ಅನ್ನುವಂಥ ಚರ್ಚೆ ಸಾಕಷ್ಟು ನಡೀತಾ ಇದೆ. ಜನಮತದ ಮೂಲಕ ಒಂದು ರೀತಿಯ ದೊಡ್ಡ ಗೆಲುವನ್ನು ಸಾಧಿಸಿರ್ತಕ್ಕಂಥ ವಿಜಯ್ಗೆ ಪರಿಸ್ಥಿತಿ ಆದರೆ ಇನ್ನು ಬೇರೆಯವರ ಪರಿಸ್ಥಿತಿ ಏನು ಅನ್ನುವಂಥ ಚರ್ಚೆನೂ ಕೂಡ ನಡೀತಾ ಇದೆ. ಇನ್ನೊಂದು ಮಾತು ಕೂಡ ನಡೀತಾ ಇದೆ, ತಮಿಳುನಾಡಿನಲ್ಲಿ ಮೊದಲ ಬಾರಿ ಒಬ್ಬ ದಲಿತ ನಾಯಕ ಕನ್ವರ್ಟೆಡ್, ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ದರೂ ಕೂಡ ದಲಿತ ಶಕ್ತಿಗಳನ್ನು ತುಳಿಯಲಾಗ್ತಾ ಇದೆ ಅನ್ನುವಂಥ ಒಂದು ಕೂಗು ಅಲ್ಲಿನ ಒಂದು ದಮನಿತರ ದನಿಯಾಗಿ ಈಗ ಹೊರಗಡೆ ಹೊಮ್ತಾ ಇರತಕ್ಕಂಥದ್ದು. ವಿಜಯರವನ್ನು ತುಳಿಯೋದ್ರ ಮೂಲಕ ದಲಿತ ಶಕ್ತಿಗಳನ್ನು, ದಲಿತರು ಆಡಳಿತ ನಡೆಸೋದನ್ನು ತುಳಿಯಲಾಗ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶದ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದು ಯಾವ ರೂಪವನ್ನು ಪಡ್ಕೊಳ್ಳುತ್ತೆ, ಯಾವಾಗ ವಿಜಯ್ಗೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಅಥವಾ ಇದೇ ಕಾನೂನು ಪ್ರಕ್ರಿಯೆಗಳನ್ನು ಒಡ್ಡಿ ವಿಜಯ್ಗೆ ಅಧಿಕಾರದಿಂದಲೇ ದೂರ ಇಟ್ಟು ಬಿಡ್ತಾರಾ
ಅಥವಾ AIADMK ಅಥವಾ DMK ಸೇರಿ ಹೊಸ ಸರ್ಕಾರ ರಚನೆಗೆ ಮುಂದಾಗ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.